ಅಮ್ಮ ಚೈತ್ರ, ಅಷ್ಟರಲ್ಲಿ ನಿನಗೆ ಯಾವ ಡ್ರೆಸ್ ಇಷ್ಟ ಆಯ್ತು? ಪರವಾಗಿಲ್ಲ ಚೈತ್ರ, ಹೇಳು. ಆ ಗ್ರೀನ್ ಕಲರ್ ಡ್ರೆಸ್ ಅಂತೂ ಲೇಖಾಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಹಸಿರು ಬಣ್ಣದ ಬಟ್ಟೆ ಶುಭ ಕಾರ್ಯಕ್ಕೆ ಶುಭ ಸೂಚನೆ. ಹಾಗ್ ಲೆಕ್ಕ ಹಾಕಿದ್ರೆ ಗ್ರೀನ್ ಕಲರು ಎಂಗೇಜ್ಮೆಂಟ್ಗೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ. ಅಯ್ಯೋ, ನನ್ಗೂ ಕೂಡ ಗ್ರೀನ್ ಕಲರ್ ಡ್ರೆಸ್ಸೇ ಬೇಕು. ನನಗೂ ಆ ಕಲರೇ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಚೈತ್ರ. ಹಂಸ, ನೀನೇನಂತೀಯ? ಮೇಡಮ್ ಅವ್ರಿಗೆ ಇಷ್ಟ ಆಯ್ತಲ್ವಾ, ಅದನ್ನೇ ತಗೊಳ್ಳಿ. ಸಾರಿ ಮೇಡಮ್, ನಾನು ನನ್ನ ಅಭಿಪ್ರಾಯನ ಹೇಳ್ದೆ ಅಷ್ಟೇ. ನೀನು ಅಭಿಪ್ರಾಯ ಹೇಳ್ದಾಗಿರ್ಲಿಲ್ಲ, ಅದನ್ನೇ ತಗೊಳ್ಳಿ ಅಂತ ಆರ್ಡರ್ ಮಾಡ್ಸಾಗಿತ್ತು. ಹೌದು, ನನ್ಗೂ ಹಾಗೆ ಅನ್ನಿಸ್ತಿದೆ. ಬೇಬಿ, ಸೇಮ್ ಫೀಲಿಂಗ್. ನಮ್ ಚಾಯ್ಸ್ ಅಂತ ನಮಗಿರುತ್ತಲ್ವಾ, ಹಾಗಿರೋವಾಗ ಕಂಡೋರ್ ಚಾಯ್ಸ್ ಯಾಕೋ? ಏಯ್, ಸೈಲೆಂಟ್ ಆಗಿರು. ಅತ್ತೆ, ಅವಳೇನು ಅದನ್ನೇ ತಗೊಳ್ಳಿ ಅಂತ ಹೇಳಿಲ್ವಲ್ಲ? ಲೋ ಆನಂದ್, ನಿಂಗೆ ಆ ಹುಡುಗಿ ಹೇಳಿದ ಅರ್ಥ ಆಗಿಲ್ವಾ? ಅರ್ಥ ಆಯ್ತು ಬಾಮ್ಮ. ಹೌದು, ನೀನ್ ಯಾಕೆ ಇಲ್ಲಿದ್ಯಾ? ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಲ್ಲ. ಬಾರಿ ಈ ಕಡೆ. ಲೇಖಾ, ಚಾಯ್ಸ್ ನಿಂದು. ನಿನಗಿಷ್ಟ ಆಗಿತ್ತು ತಗೋ. ನಿನ್ಗಿಷ್ಟ ಆಗಿದ್ದನ್ ತಗೋ. ಜೆಕೆ ಮೇಡಮ್, ಅವಳಿಗೆ ಇಷ್ಟ ಆಗೋ ಡ್ರೆಸ್ನ ಕೊಟ್ಟು. ಓಕೆ ಮೇಡಮ್. ಚೈತ್ರ ಅವರೇ, ಬನ್ನಿ. ಬಾಮ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ? ಸರಿ. ಆನಂದ್ ಅವ್ರೆ, ಹೇಳಿ ಚೈತ್ರ ಅವರೇ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನ ಏನೋ ಕೇಳ್ಬೇಕಾಗಿತ್ತು. ಕೇಳಿ. ಆಮೇಲೆ ದುಡ್ಡನ್ನ ಸಂಪಾದನೆ ಮಾಡಿ ಆ ದುಡ್ಡಿಂದ ಸೀತಾರತ್ನ ಅವ್ರು ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಬಿಡ್ತೀನಿ. ಆಗ ಅವ್ರಿಗೆ ನನ್ ಮೇಲಿರೋ ಕೆಟ್ಟ ಭಾವನೆ ಹೋಗತ್ತೆ, ಜೊತೆಗೆ ಫ್ರೀ ಆಗಿ ತಿಂತಾ ಇದೀನಿ ಅನ್ನೋ ಫೀಲಿಂಗು ಹೋಗತ್ತೆ. ಮಾಹಿ ಏನೋ ಹಾಗೆ ಹೇಳ್ತಾಳೆ, ಮತ್ತೆ ಅಡ್ವಾನ್ಸ್ ಕೇಳಿದ್ರೆ? ಯಾಕ್ರಿ, ಏನಾಯ್ತು? ಏನು ಇಲ್ಲ ಬಿಡಿ. ಏನಾಯ್ತು? ಸುಮ್ನೆ ಹಾಗೆ ಹೇಳ್ದೆ ಅಷ್ಟೇ. ಇಲ್ಲ, ನೀವೇನೋ ಸಂಕೋಚ ಪಡ್ತಿದ್ದೀರಾ. ಪರವಾಗಿಲ್ಲ, ಹೇಳಿ. ನೀವು ಯಾವ ವಿಷಯ ಬೇಕಾದ್ರೂ ಕೇಳ್ಬೋದು. ಕೇಳಿ. ಏನೂ ಇಲ್ಲ ಸರ್, ಅಜ್ಜಿ ಟ್ರೀಟ್ಮೆಂಟ್ಗೆ ಲೇಟ್ ಆಯ್ತು, ಬರ್ತೀನಿ. ಇವ್ರು ಯಾಕೆ ಹೀಗೋಗ್ಬಿಟ್ರು? ಏನೋ ಕೇಳಬೇಕು ಅಂದ್ಕೊಂಡ್ರು, ಆದರೂ ಕೇಳಲಿಲ್ಲ. ಅಮ್ಮ, ಏನ್ ಕಂದ? ಅಮ್ಮ, ಚೈತ್ರ ಅವರು ನನ್ನೇನೋ ಕೇಳಬೇಕು ಅನ್ಕೊಂಡ್ರು, ಆದ್ರೆ ಕೇಳದೆ ಸುಮ್ಮನೆ ಹೋಗ್ಬಿಟ್ರು. ಅಯ್ಯೋ, ಏನಾಗಿರ್ಬೋದು? ಅದೇ ಅರ್ಥ ಆಗ್ತಿಲ್ಲ ಅಮ್ಮ. ಅವ್ರು ಸಂಕೋಚ ಪಡ್ತಿರೋದು ನೋಡ್ತಿದ್ರೆ ಖಂಡಿತವಾಗ್ಲೂ ಫೈನಾನ್ಷಿಯಲ್ ಮ್ಯಾಟರ್ ಇರಬೇಕು ಅನ್ಸುತ್ತೆ. ಹೌದು ಕಣೋ, ಪಾಪ. ಅವಳು ತುಂಬಾ ದೂರದಿಂದ ಬರ್ತಾಳಲ್ವಾ, ತುಂಬಾ ಖರ್ಚುಗಳಿರುತ್ತೆ. ಅದಕ್ಕೆ ಈ 20,000 ಅವರು ಕೊಡಮ್ಮ. ನಾನಾ? ಹೌದು, ನಾನು ಕೊಟ್ರೆ ಮತ್ತೆ ಸಂಕೋಚ ಪಡ್ಬೋದು. ಹೇಗಿದ್ರು ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಕೂಡ ಇದೆಯಲ್ವಾ, ಒಳ್ಳೆ ಡ್ರೆಸ್ ತಗೋ ಅಂತ ಹೇಳು ನೀನು. ಸರಿ ಕಣೋ. ಒಂದ್ ವೇಳೆ ತಗೊಳ್ದೇ ಇದ್ರೆ ಸ್ಯಾಲ್ರಿಲಿ ಕಟ್ ಮಾಡ್ಕೋತೀನಿ ಅಂತ ಹೇಳು. ಹಾಗೆ ಹೇಳ್ತೀನಿ. ಬಾಯ್. ಇವಾಗ ಇವಳಿಗೆ ದುಡ್ಡು ಕೊಟ್ರೆ ಖಂಡಿತ ಇಲ್ಲಿಂದ ಹೋಗಲ್ಲ. ಆದ್ರೆ ನಮ್ ದುಡ್ಡನ್ನ ಇವಳಿಗೆ ಯಾಕೆ ಕೊಡ್ಬೇಕು ನಾವು? ಮಾಡ್ತೀನಿ. ಮಾಮ್, ಏನೋ? ಎಲ್ಲಿಗೆ ಹೋಗ್ತಿದ್ಯಾಮ್ಮ? ಈ ದುಡ್ಡನ್ನ ಆನಂದ್ ಚೈತ್ರ ಕೊಡಕ್ ಹೇಳಿದಾನೆ. ವೆರಿ ಗುಡ್. ಮಾಮ್,
ಈಗ ಆ ಚೈತ್ರ ಬೇಜಾರಾದ್ರೆ ನಿನಗೆ ನೋಡಕ್ ಇಷ್ಟನಾ? ಅಯ್ಯೋ ನಾನ್ ಹಾಗ ಅನ್ಕೊಳಲ್ಲ ಕಣೋ. ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಇರುವಂತ ಚೈತ್ರಾಗೆ ಈ ತರ ಬಟ್ಟೆಗೆ ಖರ್ಚಿಗೆ ಅಂತ ದುಡ್ಡು ತಗೊಂಡು ಹೋಗಿ ಕೊಟ್ರೆ ಫೀಲ್ ಆಗ್ತಾಳೋ ಇಲ್ವೋ? ಫೀಲ್ ಆಗತ್ತೆ ಅಂತೀಯಾ? ಕನ್ಫರ್ಮು, ನೋ ಡೌಟ್. ಮಾಮ್, ಪಾಪ ಅವಳು ಒಳಗಡೆನೆ ನೋವು ಅನುಭವಿಸ್ಬೇಕಾಗತ್ತೆ. ಮತ್ತೇನ್ ಮಾಡೋದು? ಮಾಮ್, ಆ ದುಡ್ಡನ್ನ ಚೈತ್ರ ಕೊಡಬೇಡ. ಹೌದು, ಪಾಪ ಚೈತ್ರ ನಮ್ಮಿಂದ ಫೀಲ್ ಮಾಡ್ಕೋಬಾರ್ದು. ನಾನ್ ಖಂಡಿತ ಕೊಡಲ್ಲ. ನೀನ್ ಸೂಪರ್ ಅಮ್ಮ, ಹೀಗೆ ಫಿಕ್ಸ್ ಆಗಿರು, ಓಕೆನಾ? ಹಾ. ಆನಂದ್ ಚೈತ್ರ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅಷ್ಟಕ್ಕೂ ಯಾವ ಹುಡುಗಿ ಬಗ್ಗೆನೂ ಕೇರ್ ಮಾಡದೇ ಇರೋನು ಚೈತ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಐಡಿಯಾ. ಅಜ್ಜಿ, ನೋವಾಗ್ದೇ ಇದ್ರು ಯಾಕೆ ಕಿರಿಸ್ತಾ ಇದ್ದೀರಾ? ಸುಮ್ನೆ ಕಿರ್ಚಕ್ ನಂಗೇನ್ ಹುಚ್ಚಿಡ್ದಿದ್ಯಾ? ಗಟ್ಟಿ ಗೊತ್ತಬೇಡ್ವೆ ನೀನು. ಅಜ್ಜಿ, ಒತ್ತದ್ ಹೇಗೆ ಅಂತ ನನಗ್ ಗೊತ್ತು. ಎಷ್ಟು ಪ್ರೆಷರ್ ಕೊಟ್ಟು ಒತ್ತಿದ್ರೆ ಹೇಗೆ ಅನ್ಸುತ್ತೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ಪ್ಲೀಸ್ ಅಜ್ಜಿ. ಅಮ್ಮ ಚೈತ್ರ, ಬಾರಮ್ಮ ಬಾ. ನೀನಾದ್ರೂ ನೋಡು ಈ ಚೈತ್ರ ಹೇಗ್ ಆಡ್ತಿದ್ದಾಳೆ ಅಂತ. ನಾನೇನು ಮಾಡಿಲ್ಲ ಆಂಟಿ. ಅತ್ತೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಚೈತ್ರ, ನೀನ್ ಸ್ವಲ್ಪ ನನ್ ಜೊತೆ ಬಾ ಅಮ್ಮ. ಮೇಡಮ್, ಟ್ರೀಟ್ಮೆಂಟ್ ಸೆಷನ್ ಅಲ್ಲಿದ್ದೀನಿ, ಮುಗಿದ ತಕ್ಷಣ ಬರ್ತೀನಿ. ಒಂದ್ಸಲ ಬಾ ಅಮ್ಮ, ಅರ್ಜೆಂಟ್ ಕೆಲ್ಸ ಇದೆ. ಅತ್ತೆ ಎಲ್ಲಿಗೆ ಹೋಗ್ಬಿಡ್ತಾರೆ, ಮತ್ತೆ ಬಂದು ಟ್ರೀಟ್ಮೆಂಟ್ ಮಾಡ್ಬೋದು. ಅಜ್ಜಿ, 1 ನಿಮಿಷ ಹೋಗ್ ಬರ್ತೀನಿ. ನಾನ್ ಬೇಡ ಅಂದ್ರೆ ನೀನ್ ಇರ್ತೀಯಾ? ಅವಳಿರಕ್ ಬಿಡ್ತಾಳಾ? ಹೋಗೋ. ಬಾ ಅಮ್ಮ. ಬಾ ಅಮ್ಮ, 1 ನಿಮಿಷ. ಏನ್ ಮೇಡಮ್? ಅಮ್ಮ ಚೈತ್ರ, ನನ್ನಿಬ್ರು ಮಕ್ಕಳಲ್ಲಿ ವಿರಾಜ್, ಅವನಂತೂ ಎಲ್ರ ಜೊತೆ ಬೆರಿತಾನೆ. ಅವನಿಗೆ ಬೇಕಾದನ್ನ ಕೇಳ್ತಾನೆ, ತುಂಬಾ ಕ್ಲಿಯರ್ ಕಟ್ ಆಗಿದ್ದಾನೆ. ಆದ್ರೆ ಆನಂದ್ ಹಾಗಲ್ಲ. ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ, ಯಾರ ಹತ್ರನೂ ಏನು ಶೇರ್ ಮಾಡಲ್ಲ, ಯಾರ ಜೊತೆನೂ ಅಷ್ಟಾಗಿ ಬೆರೆಯೋದೂ ಇಲ್ಲ ಅವನು. ಹೌದು, ಆನಂದ್ ಸರ್ ತುಂಬಾ ರಿಸರ್ವ್ಡು. ಚಿಕ್ಕ ವಯಸ್ಸಿಂದನೂ ಹಾಗೆ ಅಮ್ಮ. ಅವನು ಇಷ್ಟ ಆದವ್ರ ಜೊತೆ ಮಾತ್ರ ಮಾತಾಡ್ತಾನೆ. ಮದ್ವೆ ಮಾಡ್ಬೇಕು ಅಂತ ಎಷ್ಟು ಸಂಬಂಧ ನೋಡಿದ್ರು, ಎಷ್ಟೇ ಹುಡುಗಿರ್ನ ತೋರ್ಸಿದ್ರು ಒಬ್ಬರನ್ನೂ ನೋಡ್ತಾ ಇಲ್ಲ. ಮದ್ವೆ ಅಂದಿದ್ ಕೂಡ್ಲೆ ಆಮೇಲೆ ನೋಡ್ಕೋಣ, ಇನ್ನು ಟೈಮ್ ಬಂದಿಲ್ಲಮ್ಮ ಅಂತ ಹೇಳ್ತಾನೆ. ಮೇಡಮ್, ಈ ವಿಷಯನೆಲ್ಲ ನನಗ್ ಯಾಕೆ ಹೇಳ್ತಿದ್ದೀರಾ? ಅಮ್ಮ ಚೈತ್ರ, ಒಂದು ಸಲ ನೀನ್ ಆನಂದ್ ಹತ್ರ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ಲಮ್ಮ? ನಾನಾ? ನೀವೆಲ್ಲ ಇಷ್ಟು ಜನ ಇರುವಾಗ ಹೊರಗಿನವಳಾಗಿ ನಾನ್ ಹೇಳೋದು ಸರಿ ಇರಲ್ಲ ಮೇಡಮ್. ಹಾಗೇನೂ ಆಗಲ್ಲ ಅಮ್ಮ. ನಿನ್ ಜೊತೆ ಚೆನ್ನಾಗೇ ಮಾತಾಡ್ತಾನೆ, ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಇದೆ. ಅದಕ್ಕೆ ಒಂದು ಸಲ ನನಗೋಸ್ಕರ ಕೇಳು ಚೈತ್ರ. ಮೇಡಮ್, ನಾನ್ ಕೇಳೋದು ಸರಿ ಇರಲ್ಲ ಅನ್ಸುತ್ತೆ. ಅವ್ರ ಪರ್ಸನಲ್ ಮ್ಯಾಟರ್ ಅಲ್ಲಿ ನಾನ್ ಯಾಕೆ ತಲೆ ಹಾಕ್ತಿದ್ದೀನಿ ಅನ್ಕೊಳ್ತಾರೆ. ಅಯ್ಯೋ, ಅವನ್ನೆಲ್ಲ ಹಾಗೆ ಯೋಚನೆ ಮಾಡೋದೇ ಇಲ್ಲ ಚೈತ್ರ. ಏನೋ ನೀನೇನಾದ್ರೂ ಕೇಳಿದ್ರೆ ಒಂದು ಕ್ಲಾರಿಟಿ ಕೊಡ್ತಾನೋ ಏನೋ ಅಂತ ಒಂದು ನಂಬಿಕೆಯಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಅಮ್ಮ, ಇಲ್ಲ ಅನ್ಬೇಡ. ಮೇಡಮ್, ಚೆನ್ನಾಗಿರೋದಿಲ್ಲ. ನನಗೋಸ್ಕರ ಚೈತ್ರ ಇದೊಂದು ಸಹಾಯ ಮಾಡಮ್ಮ, ಸಾಕು. ಸರಿ ಮೇಡಮ್, ಆದ್ರೆ ಇವಾಗಲ್ಲ, ಅಜ್ಜಿಗೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಫ್ರೀ ಟೈಮಲ್ಲಿ ಮಾತಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ಮೇಡಮ್. ಮೀನಾಕ್ಷಿ, ಚಿನ್ನು, ಊಟ ಮಾಡಿದ್ರಾ? ಸರಳಕ್ಕ, ರೂಪಕ್ಕ ಊಟ ಮಾಡಿದ್ರಾ? ಹಾ ಆಯ್ತಮ್ಮ, ನಿಂದಾಯ್ತಾ? ಇಲ್ಲ. ಫ್ರೆಶ್ ಆಗಿ ಬಾ, ನಿನಗೂ ಊಟಕ್ಕೆ ಬಡಿಸ್ತೀನಿ. ಮಹಿ ಜೊತೆ ಊಟ ಮಾಡ್ತೀನಿ ನಾನು. ಸರಿ. ಅಜ್ಜಿ, ಊಟ ಮಾಡಿದ್ರಾ? ಆಯ್ತಮ್ಮ. ಹೌದು, ಸೀತಾರತ್ನ ಅವರು ಮರ್ತೋದ್ಯಾ? ಅವಳು ಊರಿಗೆ ಹೋಗಿದ್ದಾಳೆ.
ಹೌದಲ್ವಾ, ಮರ್ತೋದೆ ಅಜ್ಜಿ. ಆದ್ರೂ ಸೀತಾರತ್ನ ಅವ್ರಿಲ್ಲ ಅಂದ್ರೆ ಅಮ್ಮನ ಮಡಿಲಿಗೆ ಕಳೆನೇ ಇಲ್ಲ. ಯಾಕೋ ತುಂಬಾ ಬೋರ್ ಅನ್ಸುತ್ತೆ. ಹೌದಮ್ಮ. ಪ್ರತಿದಿನ ಜೊತೆಗೆ ಇರೋ ಮನುಷ್ಯರು ಇಲ್ಲ ಅಂದ್ರೆ ನಮ್ ಸುತ್ತ ಎಷ್ಟೇ ಜನ ಇದ್ರು ಒಂಟಿಯಾಗಿದ್ದೀವೇನೋ ಅನ್ನೋ ಭಾವನೆ ಬರುತ್ತೆ. ಕರೆಕ್ಟಾಗಿ ಹೇಳ್ದೆ ಅಮ್ಮ. ಒಂದ್ ರೀತಿಲಿ ನೀನ್ ಹೇಳ್ದಾಗೆ ನನಗೂ ಅನ್ನಿಸ್ತು. ಇಷ್ಟು ವರ್ಷದಲ್ಲಿ ಸೀತಾರತ್ನ ಇಲ್ದೆ ಅಮ್ಮ ಮಡಿಲು ಸೂರ್ಯನೇ ನೋಡಿಲ್ಲ. ಸೀತಾರತ್ನ ಕೂಡ ಅಮ್ಮ ಮಡಿಲು ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಸೀತಾರತ್ನ ಅವ್ರಿಗೆ ಎಷ್ಟು ಮುಖ್ಯವಾದ ಕೆಲ್ಸ ಇದೆಯೋ ಏನೋ, ಅಮ್ಮನ ಮಡಿಲನ್ನೇ ಬಿಟ್ಟು ಹೋಗಿದ್ದಾರೆ. ನಮಗೆ ಅವ್ರು ಇಲ್ದಿರೋವಾಗ ಎಷ್ಟು ಒಂಟಿತನ ಕಾಡ್ತಾ ಇದೆಯೋ, ಸೀತಾರತ್ನ ಅವ್ರಿಗೂ ಅಮ್ಮನ ಮಡ್ಲು ಬಿಟ್ಟು ಹೋಗಿರೋದಕ್ಕೆ ಹಾಗೆ ಅನ್ಸ್ತಿರುತ್ತೆ. ಹೌದಮ್ಮ. ಸರಿ, ನೀನ್ ಬೇಗ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ಆ ಮಹೀನ್ ಕೂಡ ಕರ್ಕೊಂಡ್ ಬಾ, ಊಟ ಮಾಡಿರಂತೆ. ಆಯ್ತು ಅಜ್ಜಿ. ಹ. ಹೊರಗಿನ ಮಕ್ಕಳಿಗೆ ಸೀತಾರತ್ನ ಇಲ್ದೆ ಎಷ್ಟೊಂದ್ ಫೀಲ್ ಆಗ್ತಿದ್ದಾರೆ. ಇನ್ ಸ್ವಂತ ಮಕ್ಕಳಾಗಿದ್ರೆ ಖಂಡಿತವಾಗ್ಲೂ ಅವಳನ್ ಬಿಟ್ಟು ಹೋಗಲ್ಲ. ಹೋಗ್ಲಿ ಬಿಡು, ಇಷ್ಟು ವರ್ಷ ಆದ್ಮೇಲೆ ಮಕ್ಕಳು ನೋಡಕ್ ಹೋಗಿದ್ದಾಳೆ ಸೀತಾರತ್ನ. ಇನ್ನಾದ್ರೂ ಅವಳನ್ನ ಅರ್ಥ ಮಾಡ್ಕೊಂಡು ಅವಳ ಜೊತೆಲೇ ಇದ್ರೆ ತುಂಬಾ ಸಂತೋಷ ಪಡ್ತಾಳೆ. ಇವತ್ ಯಾಕೋ ನನಗ್ ಹೇಳಕ್ ಆಗ್ದಿರಷ್ಟು ಖುಷಿ ಆಗ್ತಿದೆ. ಎದ್ದು ಕುಣಿಬೇಕು ಅಂತ ಖುಷಿ ಆಗ್ತಿದೆ. ಯಾಕಮ್ಮ ಅಷ್ಟು ಉತ್ಸಾಹ, ಅಷ್ಟು ಖುಷಿ? ಅಕ್ಕ, ಫೈಟ್ ಮಾಡ್ದೇನೆ ಫ್ರೀಡಮ್ ಸಿಕ್ಕಿರೋಷ್ಟು ಖುಷಿ ಆಗ್ತಿದೆ ನನ್ಗೆ. ಅದೇ ಯಾಕೆ? ನನಗಷ್ಟೇ ಅಲ್ಲ, ಇಲ್ಲಿರೋ ಪ್ರತಿಯೊಬ್ರಿಗೂ ಇದೇ ಫೀಲ್ ಆಗತ್ತೆ. ಯಾಕೆ ಅಂದ್ರೆ ಈ ಅಮ್ಮನ ಮಡಿಲಿಗೆ ಅಮ್ಮನವ್ರ ತರ ಇರೋ ಸೀತಾರತ್ನ ಅವ್ರು ಇಲ್ವಲ್ಲ. ನಿಲ್ಸೆ. ನೀನೊಬ್ಳಿಗೆ ಹಾಗಿರೋದು, ಆದ್ರೆ ಬೇರೆ ಎಲ್ರಿಗೂ ನನ್ ಜೊತೆಗೆ ಸೀತಾರತ್ನ ಅವರು ಇಲ್ದೇ ಇರೋದು ಏನು ಲೋನ್ಲಿಯಾಗಿ ಫೀಲ್ ಆಗ್ತದೆ ಗೊತ್ತಾ? ಅದೇ, ನಿನ್ಗೆ ಲೋನ್ಲಿ ಫೀಲಿಂಗ್, ನನ್ಗೆ ಲವ್ಲಿ ಫೀಲಿಂಗ್. ಇವತ್ತೊಂದ್ ರಾತ್ರಿ ನಾನು ಪ್ರಿನ್ಸೆಸ್ ತರ ಈ ಅಮ್ಮನ ಮಡಿಲು ನನ್ ರಾಜ್ಯ ತರ ಫೀಲ್ ಮಾಡ್ತೀನಿ. ಇವತ್ತಿಗೆ ನಾನಿಲ್ಲಿ ರೂಲರ್, ನನ್ ಮಾತೆ ಶಾಸನ. ಅದೇನೆ, ಸೀತಾರತ್ನ ಅವರು ನಾಳೆನೋ ಬರ್ದೇ ಇರ್ಬೋದು. ಬಟ್ ನಾಳೆ ಮಹಿ ಬ್ಯುಸಿ ಅಲ್ವಾ? ನೀನ್ ಬ್ಯುಸಿನಾ? ಯಾಕಮ್ಮ? ಅಯ್ಯೋ, ನಿನ್ಗೆ ಹೇಳಿಲ್ಲ ಅಲ್ವಾ, ನನಗ್ ಜಾಬ್ ಸಿಕ್ತು. ಜಾಬಾ? ಏನ್ ಜಾಬೇ? ಎಲ್ಲಿ? ಅಯ್ಯೋ, ಸುಳ್ಳು ಹೇಳಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಪಡ್ಕೊಂಡಿದೀನಿ ಅಂತ ಹೇಳಿದ್ರೆ ಚೆನ್ನಾಗ್ ಕ್ಲಾಸ್ ತಗೋತಾಳೆ. ಏನೇ ಏನು ಮಾತಾಡ್ತಿಲ್ಲ? ಅಂದ್ರೆ ಜಾಬ್ ನಾಳೆ ಕನ್ಫರ್ಮ್ ಆಗತ್ತೆ, ಆಗ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಒಳ್ಳೆ ಕೆಲ್ಸನೇ ಅಲ್ವಾ? ಅಕ್ಕ, ಒಳ್ಳೆ ಕೆಲ್ಸನೇ. ನೀನ್ ಆ ವಿಷಯದ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ಸರಿ, ನಾನ್ ಫ್ರೆಶ್ ಆಗಿ ಬರ್ತೀನಿ, ಡಿನ್ನರ್ ಮಾಡೋಣ. ಸರಿ ಅಕ್ಕ. ಇವತ್ತು ಆ ಸೀತಾರತ್ನ ಅವ್ರು ಇಲ್ವಲ್ಲ, ಬಿಂದಾಸ್ ಆಗಿ ಊಟ ಮಾಡ್ಬೋದು. ಇನ್ನು ಎಷ್ಟು ಟೈಮ್ ಆಗತ್ತಪ್ಪ? 10 ನಿಮಿಷ ಮೇಡಮ್. ನಾನು ಕೆಲ್ಸದ ಮೇಲೆ ಊರೂರ್ ಹೋಗ್ತಿರ್ತೀನಿ ಅಂತ ನನ್ನನ್ನು ಭೇಟಿ ಆದಾಗ ನೀವು ಸಿಕ್ಕಿದ್ರೆ ಅವ್ರ ಅಡ್ರೆಸ್ ಕೊಡು ಅಂತ ಈ ಕಾಗದ ಕೊಟ್ರಮ್ಮ ಗೋವರ್ಧನ್. ಮೇಡಮ್, ನೀವು ಕೇಳಿರೋ ಅಡ್ರೆಸ್ ಇದೆ ಮೇಡಮ್. 150 ಮೇಡಮ್. ಮೇಡಮ್, ಚೇಂಜ್ ಇಲ್ಲ. ಪರವಾಗಿಲ್ಲ, ಇಟ್ಕೋಪ್ಪ.
ಇಲ್ಲಿ ನೋಡಿ. ಅಮ್ಮ. ಸರಿ ಸರಿ, ಒಳಗಡೆ ಕೆಲಸ ಇದೆ, ನೀನು ಹೋಗಿ ನೋಡು. ಹೇಳಿ. ಈ ಮನೆಯವರು ಗೋವರ್ಧನ್ ಅವರಾ? ಅವ್ರಿಲ್ಲಮ್ಮ. ಇಲ್ವಾ? ಎಲ್ಲಿಗೆ ಹೋದ್ರು? ಗೊತ್ತಿಲ್ಲಮ್ಮ. ಗೊತ್ತಿಲ್ವಾ? ಅಷ್ಟಕ್ಕೂ ನೀವ್ಯಾರು? ನಿಮ್ನೆ ಕೇಳ್ತಿರೋದು, ನೀವ್ಯಾರು? ಗೋವರ್ಧನ್ ಅವ್ರಿಗೆ ಏನಾಗ್ಬೇಕು? ನಾನು ಗೋವರ್ಧನ್ ಅವ್ರಿಗೆ ಸಂಬಂಧಿಕಳು. ಓ, ಸಂಬಂಧಿಕ್ರಾ? ನಿಮಗೆ ಗೊತ್ತಿಲ್ವಾ? ಅವ್ರ ದೊಡ್ಡ ಮಗಳಿಗೆ ಮದ್ವೆ ನಿಶ್ಚಯ ಆಗಿತ್ತು. ಮದ್ವೆ ಯಾವಾಗ? ಎಲ್ಲಿ ಮಾಡ್ತಿದ್ದಾರೆ ಮದ್ವೆ? ಸ್ವಲ್ಪ ಹೇಳಿ ಪ್ಲೀಸ್. ಇಲ್ಲಮ್ಮ, ಮದ್ವೆ ನಡೀಲಿಲ್ಲ. ಆ ಹುಡುಗಿ ಮದ್ವೆ ಆಗೋ ಸಮಯದಲ್ಲಿ ಯಾರು ಹೇಳಿದ್ರೋ ಅದ್ ಹೇಗ್ ಗೊತ್ತಾಯ್ತೋ ಗೊತ್ತಿಲ್ಲ. ಗೋವರ್ಧನ್ ಅವ್ರ ಹೆಂಡತಿ ಒಳ್ಳೆವಳಲ್ಲ ಅಂತ ಹುಡುಗನ್ ಮನೆಯವ್ರಿಗೆ ಗೊತ್ತಾಯ್ತು. ಅಷ್ಟೇ, ಹಸೆ ಮಣೆ ಮೇಲೆ ಮದ್ವೆ ನಿಲ್ಸಿ ಗಂಡಿನ ಕಡೆಯವರು ಹೊರಟು ಹೋದ್ರು. ಅವ್ರ ತಾಯಿ ಯಾರೋ ಗೊತ್ತಿಲ್ಲ, ಆದ್ರೆ ಅವ್ರ ಮಗಳು ಮದ್ವೆ ನಿಲ್ಲೋಕೆ ಅವರೇ ಕಾರಣ ಆಗ್ಬಿಟ್ರು. ಅವ್ರೇನ್ ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಅವರಿಂದ ಮದ್ವೆ ನಿಂತೋಯ್ತು. ಗೋವರ್ಧನ ಮತ್ತೆ ಅವ್ರ ಮಕ್ಕಳನ್ನ ನೋಡಿ ತುಂಬಾ ಬೇಜಾರಾಯ್ತು. ಆಗ್ಲೇ ಗೋವರ್ಧನ್ ಅವ್ರಿಗೆ, ಲಕ್ಷ್ಮಿ, ಹಾ ಬಂದೆ ರೀ, ಒಂದ್ ನಿಮಿಷನಮ್ಮ. ಏನಿವ್ರು ಗೋವರ್ಧನ್ ಅವ್ರು ತೀರ್ಕೊಂಡ್ರು ಅಂತ ಹೇಳೋಕ್ಕೂ ಮುಂಚೆ ಹೋಗ್ಬಿಟ್ರಲ್ಲ. ಅಷ್ಟಕ್ಕೂ ಬಂದವರು ಗೋವರ್ಧನ್ ಅವ್ರಿಗೆ ಏನಾಗ್ಬೇಕಿತ್ತೋ ಏನೋ. ಗೋವರ್ಧನ್ ಅವ್ರ ಹೆಂಡತಿ ಒಳ್ಳೆವಳಲ್ಲ ಅಂತ ಹುಡುಗನ್ ಮನೆಯವ್ರಿಗೆ ಗೊತ್ತಾಯ್ತು. ಹಸೆ ಮಣೆ ಮೇಲೆ ಮದ್ವೆ ನಿಲ್ಸಿ ಗಂಡಿನ ಕಡೆಯವರು ಹೊರಟು ಹೋದ್ರು. ಆದ್ರೆ ಅವ್ರ ಮಗಳು ಮದ್ವೆ ನಿಲ್ಲೋಕೆ ಅವರೇ ಕಾರಣ ಆಗ್ಬಿಟ್ರು. ಗೋವರ್ಧನ ಮತ್ತೆ ಅವ್ರ ಮಕ್ಕಳನ್ನ ನೋಡಿ ತುಂಬಾ ಬೇಜಾರಾಯ್ತು. ಗೋವರ್ಧನ್ ಅವ್ರ ಹೆಂಡತಿ ಒಳ್ಳೆವಳಲ್ಲ ಅಂತ ಹುಡುಗನ್ ಮನೆಯವ್ರಿಗೆ ಗೊತ್ತಾಯ್ತು. ಹಸೆ ಮಣೆಲೆ ಮದ್ವೆ ನಿಂತೋಯ್ತು.